ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ದೇವರಾಜ್ಞೆಗಳ ಎದುರು ಸ್ವಾರ್ಥದ ಆಜ್ಞೆಗಳು. ಈ ದಿನದ ದೇವರ ವಾಕ್ಯ: ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರೋ ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು. ಅಪರಾಧಗಳು ಹೆಚ್ಚಾಗಿ ಕಂಡುಬರುವ ಹಾಗೆ ಧರ್ಮಶಾಸ್ತ್ರವು ಮಧ್ಯೆ ಬಂತು. ಆದರೆ ಪಾಪವು ಹೆಚ್ಚಿದಲ್ಲೇ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು. ರೋಮಾಪುರದವರಿಗೆ 5ನೇ ಅಧ್ಯಾಯ 19 ಮತ್ತು 20ನೇ ವಚನಗಳು. ದೇವರ ವಿರುದ್ಧವಾಗಿ ಆದಾಮನು ತನ್ನ ಮನಸ್ಸು ಪ್ರತಿಭಟಿಸುವಂತೆ ತನ್ನ ಮನಸ್ಸನ್ನು ಇಟ್ಟುಕೊಂಡಿರಲಿಲ್ಲ. ಯಾವ ವಿಧದಲ್ಲೂ ಅವನು ದೇವರ ವಿರುದ್ಧ ಮಾತನಾಡಲಿಲ್ಲ. ಆದರೆ ದೇವರ ಸ್ಪಷ್ಟವಾದ ಆಜ್ಞೆಗೆ ವಿರೋಧವಾಗಿ ಬಹಳ ನೇರವಾಗಿಯೇ ಹೋದನು. ಮತ್ತು ಇಂದೂ ಸಹ ಎಷ್ಟು ಜನರು ಅದೇ ಕೆಲಸವನ್ನು ಮಾಡುತ್ತಿದ್ದಾರೆ ಅಲ್ಲವೇ? ಮತ್ತು ಅವರ ಅಪರಾಧವು ತುಂಬ ದೊಡ್ಡದಾಗಿರುತ್ತದೆ. ಏಕೆಂದರೆ ದೇವರ ಆಜ್ಞೆಗಳನ್ನು ಉಲ್ಲಂಘಿಸುವುದರ ಪರಿಣಾಮಗಳು ಏನಾಗಿರುತ್ತದೆ ಎಂದು ಆದಾಮನ ಉದಾಹರಣೆ ಅವರಿಗೆ ತಿಳಿದಿರುತ್ತದೆ. ಆದುದರಿಂದ ಈ ವಿಷಯದ ಬಗ್ಗೆ ಅವರಿಗೆ ಸ್ಪಷ್ಟವಾದ ಬೆಳಕನ್ನು ಅವರು ಹೊಂದಿಕೊಂಡಿರುತ್ತಾರೆ. ಮತ್ತು ದೇವರ ಅಧಿಕಾರವನ್ನು ನಿರಾಕರಿಸುವ ಮತ್ತು ಅದಕ್ಕೆ ಅವಿಧೇಯರಾಗುವ ಅವರ ಅಪರಾಧಕ್ಕೆ ಅವರು ಯಾವುದೇ ನೆಪವನ್ನು ಹೇಳಲಾಗುವುದಿಲ್ಲ. ತನ್ನ ಅವಿಧೇಯತೆಯ ಫಲಿತಾಂಶವನ್ನು ಎಣಿಸುವುದನ್ನು ಅಥವಾ ಲೆಕ್ಕಿಸುವುದನ್ನು ಆದಾಮನು ನಿಲ್ಲಿಸಲಿಲ್ಲ. ನಾವು ಇಲ್ಲಿ ನಿಂತು ನಮಗೆ ದೊರೆತ ಅನುಗ್ರಹಗಳೊಂದಿಗೆ ಹಿಂದೆ ನೋಡಿದಾಗ ದೇವರ ಆಜ್ಞೆಗಳನ್ನು ಪಾಲಿಸದಿರುವುದು ಎಂದರೇನು ಎಂಬುದನ್ನು ನಾವು ನೋಡಬಹುದು. ಆದಾಮನು ಶೋಧನೆಗೆ ಒಳಗಾದನು, ಬಲಿಯಾದನು. ಪಾಪದ ವಿಷಯ ಮತ್ತು ಅದರ ಪರಿಣಾಮಗಳನ್ನು ಬಹಳ ಸ್ಪಷ್ಟವಾಗಿ ನಮ್ಮ ಮುಂದೆ ಇರಿಸಿರುವ ಕಾರಣ ಒಂದು ಕ್ರಿಯೆಯ ಮೂಲದಿಂದ ಹಿಡಿದು ಅದರ ಪರಿಣಾಮಗಳನ್ನು ಅಧ್ಯಯನ ಮಾಡುವಾಗ ಆ ಕ್ರಿಯೆಯ ದೊಡ್ಡ ವಿಷಯವು ಅದರಲ್ಲಿ ಪಾಪ ಒಳಗೊಂಡಿದೆ ಎಂದು ನೋಡುವುದಲ್ಲ, ಆದರೆ ಅದು ದೇವರು ಪ್ರಕಟಿಸಿರುವ ಚಿತ್ತಕ್ಕೆ ಅವಿಧೇಯತೆಯಾಗಿದ್ದು ಅದು ನಿಜವಾಗಿಯೂ ದೇವರನ್ನು ನಿರಾಕರಿಸುವುದಾಗಿರುತ್ತದೆ ಮತ್ತು ಆತನ ರಾಜ್ಯದ ಆಜ್ಞೆಗಳನ್ನು ನಿರಾಕರಿಸುವುದಾಗಿರುತ್ತದೆ. ದೇವರ ಆಜ್ಞೆಗಳಿಗೆ ವಿಧೇಯನಾಗಿರುವುದರಲ್ಲಿಯೇ ಮನುಷ್ಯನ ಸಂತೋಷವು ಅಡಗಿದೆ. ಅವನು ದೇವರಾಜ್ಞೆಗಳಿಗೆ ವಿಧೇಯನಾದಲ್ಲಿ ಅವನ ಸುತ್ತಲೂ ಬೇಲಿ ಇರುತ್ತದೆ. ದುಷ್ಟತನದಿಂದ ಅವನು ರಕ್ಷಿಸಲ್ಪಡುತ್ತಾನೆ. ದೇವರಾಜ್ಞೆಗಳ ಅಗತ್ಯತೆಗಳಿಗೆ ಅವಿಧೇಯರಾಗಿ ಯಾರೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ಮತ್ತು ತಾನು ಸುರಕ್ಷಿತವಾಗಿರುವ ತನ್ನ ಮಾನದಂಡವನ್ನು ಮನುಷ್ಯನು ತಾನೇ ತೀರ್ಮಾನಿಸಿ ರೂಪಿಸಿಕೊಂಡು ಸಂತೋಷವಾಗಿರಲು ಸಾಧ್ಯವಿಲ್ಲ. ಆಗ ವಿಭಿನ್ನ ಮನಸ್ಸುಗಳಿಗೆ ಸರಿಹೊಂದುವಂತೆ ವಿವಿಧ ಮಾನದಂಡಗಳು ಇರುತ್ತವೆ ಮತ್ತು ಆಡಳಿತವು ದೇವರ ಕೈಯಿಂದ ತೆಗೆಯಲ್ಪಡುತ್ತದೆ ಮತ್ತು ಅಲ್ಲಿ ಮಾನವರು ಆಡಳಿತದ ಚುಕ್ಕಾಣಿಯನ್ನು ಹಿಡಿಯುತ್ತಾರೆ. ಸ್ವಾರ್ಥದ ಆಜ್ಞೆಯು ಸ್ಥಾಪಿಸಲ್ಪಡುತ್ತದೆ. ಮನುಷ್ಯನ ಇಚ್ಛೆಗಳೇ ಸರ್ವೋಚ್ಚವಾಗಿರುತ್ತದೆ ಮತ್ತು ದೇವರ ಉನ್ನತವಾದ ಮತ್ತು ಪರಿಶುದ್ಧವಾದ ಚಿತ್ತವು ಪಾಲಿಸಲ್ಪಡಲಿ ಎಂದು ಪ್ರಕಟಿಸಲ್ಪಟ್ಟಿರುವಾಗ ಮಾನವ ಚಿತ್ತವು ತನ್ನದೇ ಆದ ಮಾರ್ಗವನ್ನು ಬಯಸುತ್ತದೆ, ತನ್ನದೇ ಬಯಕೆಗಳು ಈಡೇರಬೇಕು ಎಂದು ಬಯಸುತ್ತದೆ. ಮತ್ತು ಆಗ ಮಾನವ ಕಾರ್ಯಭಾರಿಗಳು ಮತ್ತು ದೈವಿಕ ಕಾರ್ಯಭಾರಿಗಳ ಮಧ್ಯೆ ವಿವಾದವು ಉಂಟಾಗುತ್ತದೆ. ಮಾನವ ಇಚ್ಛೆ ಮತ್ತು ದೈವಿಕ ಇಚ್ಛೆಯೊಂದಿಗಿನ ವಿಧೇಯತೆಯ ಸ್ಪಷ್ಟವಾದ ಸುವರ್ಣ ಸರಪಳಿಯು ನಮ್ಮ ಮೊದಲ ಪಿತೃಗಳ ಬೀಳುವಿಕೆಯಿಂದ ಮುರಿದು ಹೋಯಿತು. ವಿಧೇಯತೆಯನ್ನು ಅಂದಿನಿಂದ ಆಜ್ಞೆಯು ಬಯಸುವ ಸಂಪೂರ್ಣವಾದ ಅಗತ್ಯತೆ ಎಂದು ಪರಿಗಣಿಸಲಾಗಿಲ್ಲ. ಮಾನವ ಕಾರ್ಯಭಾರಿಗಳು ತಮ್ಮದೇ ಆದ ಕಲ್ಪನೆಗಳ ಮಾರ್ಗವನ್ನೇ
ಅನುಸರಿಸುತ್ತಾರೆ. ಹಳೆಯ ಲೋಕದ ನಿವಾಸಿಗಳು ದುಷ್ಟರಾಗಿರುತ್ತಾರೆ ಮತ್ತು ಅದು ನಿರಂತರವಾಗಿ ಇರುತ್ತದೆ ಎಂದು ದೇವರು ಹೇಳಿದ್ದಾನೆ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡಿದ್ದೇನೆ, ಪಾಲಿಸಿದ್ದೇನೆ ಎಂದು ಕ್ರಿಸ್ತನು ಪ್ರಕಟಿಸಿದ್ದಾನೆ. ಅದು ಹೇಗೆ? ಅದು ಮಾನವನಾಗಿ ಅದನ್ನು ಕ್ರಿಸ್ತನು ಪೂರೈಸಿದ್ದಾನೆ. ಇಗೋ, ನಾನು ನನ್ನ ದೇವರ ಚಿತ್ತವನ್ನು ನೆರವೇರಿಸಲು ಬಂದಿದ್ದೇನೆ ಎಂದು ಕ್ರಿಸ್ತನು ಹೇಳಿದ್ದಾನೆ. ಯಹೂದ್ಯರ ಆರೋಪಗಳಿಗೆ ಅವನು ಪರಿಶುದ್ಧನಾಗಿ, ಸದ್ಗುಣಶೀಲನಾಗಿ, ಪರಿಶುದ್ಧ ಸ್ವಭಾವದಲ್ಲಿ ದೃಢವಾಗಿ ನಿಂತು, ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವರು ನಿಮ್ಮೊಳಗೆ ಯಾರಿದ್ದಾರೆ ಎಂದು ಕ್ರಿಸ್ತನು ಅವರನ್ನು ಧೈರ್ಯದಿಂದ ಕೇಳಿದ್ದಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.